ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ನನ್ನ ಹಿಂದಿನ ಪೋಸ್ಟರ್ ನೀವು ನೋಡ್ತಾ ಇದ್ದ ಹಾಗೆ ನಿಮಗೆ ಅರ್ಥ ಆಗಿದೆ. ಕೆಡಿ ಎಂಟ್ರಿ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆಗಿದೆ. ಇಡೀ ತಂಡ ನಮ್ಮ ಜೊತೆ ಇದೆ. ನಾನು ಜಾಸ್ತಿ ಮಾತಾಡಲ್ಲ, ಅವರನ್ನ ವೆಲ್ಕಮ್ ಮಾಡಿ ಬೆಳ್ಳಿ ತೆರೆಗೆ ಅಪ್ಪಳಿಸೋದಕ್ಕೆ ಕೆಡಿ ರೆಡಿ ಆಗಿದ್ದಾನೆ. ಏನೇನು ಹೊತ್ತು ಬರ್ತಾ ಇದ್ದಾರೆ ಅನ್ನೋ ಕುತೂಹಲ ನನಗೂ ಇದೆ. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ನಾನು ಇಡೀ ತಂಡನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಪ್ರತಿ ಸಲನೂ ಬಂದಾಗಲೂ ಒಂದೊಂದು ಶಾಕ್ ಕೊಟ್ಕೊಂಡು ಬರ್ತಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಮ್ಮ ಜೊತೆ ಇದ್ದಾರೆ. ಧ್ರುವ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ಒಂದು ಅದ್ಭುತ ಚಿತ್ರ ಬರಬೇಕು ಅಥವಾ ಬೇರೆ ದೃಷ್ಟಿಕೋನದಲ್ಲಿ ಸಿನಿಮಾಗಳು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುನ್ನುಡಿ ಬರೆಯೋದ್ರಿಂದ ಹಿಡಿದು ಇವತ್ತಿನವರೆಗೆ ಆ ಕುತೂಹಲನ ಹಾಗೆ ಉಳಿಸ್ಕೊಳ್ತಾ ಬೆಳೆಸ್ತಾ ಇರುವಂತಹ ಅದ್ಭುತ ನಿರ್ದೇಶಕ ಪ್ರೇಮ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೇಮ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಚ್ಚಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಶ್ರೀಗಂಧದ ಮರಕ್ಕೂ ಟಕ್ಕರ್ ಕೊಡುವಂತಹ ನಟಿ ರೇಷ್ಮಾ ನಾಣಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ರೇಷ್ಮಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಯು, ಹೇಗಿದ್ದೀರಾ? ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಧ್ರುವ ಅವರಿಂದ ಮಾತು ಶುರು ಮಾಡ್ಬಿಡ್ತೀನಿ. ಇವತ್ತು ಯಾಕೆ ಶಾಕ್ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಕಳೆದ ಸಲ ನಿಮ್ಮನ್ನು ಭೇಟಿ ಆದಾಗ ಫುಲ್ ಬಾಡಿ ಬಿಲ್ಡ್ ಮಾಡಿ ಫುಲ್ ಮಸಲ್ಸ್, ಅದು ಫೋಟೋ ನನ್ನ ಹತ್ರ ಇವತ್ತಿಗೂ ಇದೆ. ಆವತ್ತೊಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟು ಹೋಗಿದ್ರಿ, ಹಾಗೆ ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗ್ಬಿಟ್ಟು ಹೋಗಿದ್ರಿ. ಇವತ್ತು ನೋಡಿದ್ರೆ ಫುಲ್ ಸ್ಲಿಮ್ ಫಿಟ್ ಆ್ಯಂಡ್ ಫೈನ್ ಆಗಿ ಬಂದಿದ್ದೀರಾ. ಇವತ್ತು ಇನ್ನೊಂದಷ್ಟು ಜನರಿಗೆ ಶಾಕ್ ಕೊಡ್ತಾ ಇದ್ದೀರಾ. ಇಲ್ಲ ಮೇಡಮ್, ಜಾಬ್ ರಿಕ್ವೈರ್ಮೆಂಟ್. ಪ್ರೊಡ್ಯೂಸರ್ ಕಾಸು ಎಣಿಸ್ತಾರ, ಸುಮ್ಮನೆ ಇಸ್ಕೊಳಕ್ಕಾಗತ್ತ. ಇಲ್ಲ, ಅವನು ಸೀರಿಯಸ್ ನೋಟ್ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಮತ್ತು ಈ ಕೆಡಿ ಸಿನಿಮಾಗೂ ಅಷ್ಟೇ ಮಾರ್ಟಿಂದ ಮಾಡಾದ್ಮೇಲೆ ಒಂದು 15 kg ಕಮ್ಮಿ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದರು ಡೈರೆಕ್ಟರ್. ಆ್ಯಂಡ್ ಇಟ್ ವಾಸ್ ವೆರಿ ಪರ್ಟಿಕ್ಯುಲರ್. ನಮಗೆ ಫಸ್ಟ್ ಡೇ ಫಸ್ಟ್ ಲುಕ್ ಶೂಟ್ ಇತ್ತು. ಇನ್ಫ್ಯಾಕ್ಟ್ ಅವತ್ತು ನಾವು ಸೆಟ್ಗೆ ಹೋಗಿದ್ವಿ, ಬಟ್ ಎಲ್ಲರದು ಶೂಟ್ ಮಾಡಿ ನಂದು ಶೂಟ್ ಮಾಡಲಿಲ್ಲ. ಯಾಕಣ ಅಂದೆ, ಮಗನೇ ಒಂಚೂರು ಕೆಟಪ್ ಚೇಂಜ್ ಮಾಡ್ಕೊಂಬಿಡೋಣ ಮಗನೇ ಅಂದ್ಬಿಟ್ಟು 1.5 ತಿಂಗಳು ಗ್ಯಾಪ್ ಆದ್ಮೇಲೆ ತಿರ್ಗಾ ಶೂಟ್ ಮಾಡಿದ್ದಿತ್ತು. ಸೊ ಹಿ ವಾಸ್ ವೆರಿ ಅಡಮೆಂಟ್. ಹಿ ಹ್ಯಾಡ್ ದಟ್ ವಿಷನ್. ಇಲ್ಲ, ನಮ್ಮ ಹೀರೋ ನನಗೆ ಹಿಂಗೆ ಕಾಣಿಸ್ಬೇಕು, ಈ ಪಾತ್ರ ನನಗೆ ಹಿಂಗೆ ಕಾಣಿಸ್ಬೇಕು. ಸೂತ್ರಧಾರ ನೀವೇ. ಎಷ್ಟು ಕಷ್ಟ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ಅವರು. ಕಷ್ಟ ಕೊಟ್ಟು ನಮ್ಮ ಮಗನೇ ನಿನಗೆ ಏನು ಕಷ್ಟ ಇಲ್ಲ, ಏನು ಕಷ್ಟ. ಸುಮ್ಮನೆ ಹಂಗೆ ಎದ್ದು ಮಲಗಿದ ತಕ್ಷಣ ಅಣ್ಣ ಆಗ್ಬಿಡ್ತೀವಿ. ಏನೇ ಮಾಡಿದ್ರು ನಾನು ಫಸ್ಟ್ ಡೈಲಿ ಯಾವಾಗಲೂ ಕೇಳ್ತಿದ್ದೆ ಮಗನೇ ಹಂಗೆ. ಆಮೇಲೆ ಫೋಟೋ ಕಳಿಸುವ ಹೆಂಗೆ ಕಳಿಸುವ ಅಂತಂದರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ. ಫಸ್ಟು ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು ಫಸ್ಟ್ ಕಾಸ್ಟ್ಯೂಮು ಒಂದ್ಸರಿ ಸ್ಟಾರ್ಟಿಂಗ್ ಹಾಕಿ, ಅದಾದ್ಮೇಲೆ ಸಣ್ಣ ಹಾಕಿ ಕೇಳಿದ್ನಲ್ಲ, ಮಗನೇ ಲೋ ಸಣ್ಣ ಆಗ್ಬಿಡೋಕಂದ ಪ್ಲೀಸ್, ಸಣ್ಣ ಆಗ್ಬಿಟ್ರೆ ಮಗನೇ ಚೆನ್ನಾಗಿ ಕಾಣ್ತಾ ಮುದ್ದು ಕಾಣ್ತಾ ಕಣೋ, ಇದು ಸ್ವಲ್ಪ ಎಮೋಷನ್ಸ್ ಇದಿರೋದ್ರಿಂದ ಬಂದ್ಬಿಡೋ ಅಂದರೆ ಆಯಿತು ಅಂದ್ಬಿಟ್ಟು ರೆಡಿ ಆಗುವ. ಬಟ್ ಅಷ್ಟು ಡೆಡಿಕೇಟ್ ಮಾಡಿಯಾನೆ, ಅದು ಹೊರತುಪಡಿಸಿ ನಾನು ಹೇಳೋದು ಅವ್ನು ನನಗೆ ಹೆಂಗೆ ತೋರಿಸು ಅಂದರೆ, ಈಗ ಆಫೀಸ್ಗೆ ಒಂದು 15 days ಆದರೂ ಒಂದ್ಸರಿ ಆಫೀಸ್ ಬರುವ ಆಫೀಸ್ಗೆ, ಓಕೆ ಬಂದ್ಬಿಟ್ಟು ಬಟ್ಟೆ ಕಾಸ್ಟ್ಯೂಮ್ ಜೊತೆ ಬರುವ, ಅಣ್ಣ ಕಾಸ್ಟ್ಯೂಮ್ ತರ್ಸೋಣ ನೀನು, ಅಲ್ಲ ಯಾಕೋ ಬಾರ ಮಗನೇ ಅಣ್ಣ ನೀನು ಕಾಸ್ಟ್ಯೂಮ್ ತರ್ಸೋಣ ನೀನು ಅನ್ನುವ. ಆಯಿತಾ, ಫಸ್ಟ್ ಹಂಗೆ ಬರ್ಬೋದು. ಬಂದ ತಕ್ಷಣ ಲಿಫ್ಟಲ್ಲಿ ಬರ್ತಾ ಇದ್ದಂಗೆ ಫಸ್ಟು ಪ್ಯಾಂಟು ಇದ್ರದ್ದೆಲ್ಲ ಹಿಂಗೆ ಹೇಳ್ಕೊಂಡು, ಏನು ಲೂಸ್ ಆಗೋಯ್ತಲ್ಲ, ಏಯ್ ಏನು ಲೂಸ್ ಆಗೋಯ್ತಲ್ರೋ ಜಾಸ್ತಿ ಅಂದರೆ ನಾನು ನಿಂತಿದ್ದೀನಿ ಅಲ್ಲೇನೆ ಗೊತ್ತು ಅವನಿಗೆ. ಆಯಿತಾ, ತುಂಬ ಲೂಸ್ ಆಗೋಯ್ತು ಅಣ್ಣ. ಬಾಯ್ಲಿದ್ದೀನಿ ಒಳಗಡೆಗೆ ಅಂತ ತಿರ್ಗಾ ಕಾಸ್ಟ್ಯೂಮ್ ಹಾಕಿದ್ಮೇಲೆ, ಅಣ್ಣ ಎಷ್ಟು ದಪ್ಪ ಆಯ್ತು ನೋಡು ಕಾಸ್ಟ್ಯೂಮ್, ಹೆಂಗೆ ಲೂಸ್ ಆಗೋಯ್ತು ಅಣ್ಣ, ಲೋ ಇನ್ನೊಂದು ಚೂರು ಸಣ್ಣ ಆಗ್ಬಿಡು. ಆಯಿತು ಇನ್ನು ಎಸ್ ಆಯಿತು ಸಣ್ಣ ಆಗ್ತೀನಿ ತಿರ್ಗಾ ಬಂದ ತಕ್ಷಣ ಇದೆ. ಇಲ್ಲ ಮೇಡಮ್, ನಾನು ಓದೆ, ಮಗ ನಿಂದು ನಾನು ಒಂದು ಪಾತ್ರ ಅಂದ್ಕೊಂಡಿದ್ದೀನಿ ಬಂದ್ಬಿಡು ಅಂದರು. ಓದೆ, ಏನೋ ಹೇಳ್ತಾರೆ ಅಂತ ಸ್ಕೆಚ್ ಮಾಡಿದ್ರು. ಮುಖ ನಂದು, ಬಾಡಿ ಬೇರೆಯವ್ರದ್ದು. ನಾನು ಅಣ್ಣ ಇದೇನಣ್ಣ ಗೆಟಪ್ಪ ಅಂದೆ. ಇಲ್ಲ ಮಗನೇ ಇಷ್ಟು ಸಣ್ಣ ಆಗೋಗ್ಬಿಡು. ಅಣ್ಣ ಹಂಗಲ್ಲ, ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಏಯ್ ಬರ್ರಲ್ಲೇ ಎಲ್ಲ ಬಂದರು. ನಾನು ಹೇಳಿರಲ್ವಾ ನಮ್ಮ 30 ದಿವಸ ಕೊಡ್ತೀನಿ ಅಂದೆ, 25 ದಿವಸಕ್ಕೆ ಬರ್ತೀನಿ ಅಂತ ಹೇಳಿಲ್ವರ ನಾನು ಅಂತ ಅಂಕ ಬಿಟ್ಟಾಗ್ಬಿಡೋದು. ಆ ಗ್ಯಾಪಲ್ಲಿ ಕೇಳಿ ಮೇಡಮ್, ನಾವು ಮಿಕ್ಕ ನಾವು ಏನೋ ಮಗನೇ ಅಂದ್ರೆ ಆಗ್ಬಿಡ್ತೀವಿ ಅಂತ ಇಮ್ಮಿಡಿಯೇಟಾಗಿ. ಏಯ್ ನಮ್ಮ ಮಗ ನಮ್ಮ ಆಗ್ತಾವನೇ ತಗೊಬ್ರ ಚಿಕನ್ನು ಬಿರಿಯಾನಿ ಏನೋ ಹೊಟ್ಟೇಶ್ವರ ಮಗ. ನನಗೆ ಸಣ್ಣ ಆಗೊಂದು 25 ದಿವಸ ಕೊಟ್ಟು ಬಿರಿಯಾನಿ ತಿಂತ ಅಂತ ಕೇಳ್ತಾರೆ ಯಾರಲ್ಲ. 25 ದಿನ ಇಲ್ಲ, 21 days ಮಗನೇ ಅವ್ನು ಮಾಡಿದ್ದು. ಮಗ 21 days ಮಾಡ್ದ. 21 days ಐ ಥಿಂಕ್ 17-18 kg ಡ್ರಾಪ್ ಔಟ 21 days ಅಲ್ಲಿ. ಆಮೇಲೆ ಹೆಂಗೆ 1 day 1 kg ಟಾರ್ಗೆಟ್ ಮಾಡ್ಕೊಂತೀನಿ. 1 day 1 kg ಜಿಮ್ 2 ಸರಿ ಆಮೇಲೆ ಒಂದ್ಸರಿ ಹೇಳ್ಕೊಡಿ ಅವರಿಗೆ.
ಅಯ್ಯೋ ಇಲ್ಲ, ಯಾಕೆಂದರೆ ಫಸ್ಟು 4 kgs ಕಮ್ಮಿ ಆಗ್ಬಿಡ್ತೀವಿ. ಹಾಂ, ಅದಾದ್ಮೇಲೆ ಇದೆಯಲ್ಲ ಮೇಡಮ್, ಅದು ಭಾರಿ ಸ್ವಲ್ಪ ಹಿಂಸೆ. ಸಿನಿಮಾ ಮಾಡೋಕ್ಕೆ ಮುಂಚೆ KD ಅನ್ನೋ ಸಿನಿಮಾನ ಅವನಿಗೋಸ್ಕರ ಬರೆದು ಅವ್ನಿಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸುಮಾರು ಜನ ಹೇಳಿದ್ರು, ಸರ್ ಸಕ್ಕ ಡೆಡಿಕೇಟೆಡ್ ಸರ್ ಅವನು, ಸೂಪರ್ ಸರ್ ನೀವೇನು ಹೇಳಿ ಮಾಡ್ತಾನೆ ಸರ್ ಅವನು, ನಿಮ್ಗೆ ಆ್ಯಪ್ಟು ಸರ್ ಅವನು ಅನ್ನೋರು ಎಲ್ಲರೂ ಸುಮಾರು ಜನ. ನಮ್ಮ KVN ಅವರು ಅದೇ ಹೇಳಿದ್ರು, ಪ್ರೇಮ್ ಅವರೇ ಭಾಳ ಒಳ್ಳೆ ಹುಡುಗ, ತುಂಬ ಡೆಡಿಕೇಟೆಡ್ ಹುಡುಗ ಅಂತ ನಾನು ಹೇಳಿದೆ. ನನಗೆ ಗೊತ್ತು, ನಿಮಗೆ ಎಲ್ಲರಿಗಿಂತ ಗೊತ್ತಕ್ಕೆ ಮುಂಚೆ ನನಗೆ ಗೊತ್ತು ಅವನು. ಫಸ್ಟ್ ಆಫ್ ಆಲ್ ಯಾರು ಏನೇನು ಹೇಳ್ತಾರೆ ನಾನು ಹೂ ಅನ್ಕೋತಾ ಇರ್ತೀನಿ, ಯಾಕೆ ನನಗೆ ಗೊತ್ತು ಚೆನ್ನಾಗೆ ಅವನು. ಸೊ ಆ ಡೆಡಿಕೇಶನ್ನು ಆ ಸಿನಿಮಾದಲ್ಲಿ ತೋರಿಸ್ತಾವೆ. ರೇಷ್ಮಾ ಅವ್ರನ್ನ ಯಾವ ರೇಂಜಿಗೆ ಕಾಡಿದ್ದೀರಾ ನೀವು ಅಂತ ಹೇಳಿದ್ರೆ, ಇವಾಗ ಅವ್ರ ಡೈಲಾಗ್ ಟ್ರೇಲರ್ ನೋಡ್ಬಿಟ್ಟು ಮಲಗಿದ್ರೆ ಕನ್ಸಲ್ಲೂ ಬರ್ತಿರ್ತಾರೆ ಅನ್ಸುತ್ತೆ. ಅಯ್ಯೋ ತುಂಬಾ ಚೆನ್ನಾಗಿದೆ ಅದು. ಒಂದು ಡೈಲಾಗು ಇಡೀ ಸಿನಿಮಾ ಡೈಲಾಗ್ಗಳು ಅವ್ರಿಬ್ರದ್ದು ಕಾಂಬಿನೇಷನ್ ಇದೆಯಲ್ಲ, ಅಯ್ಯೋ ಅದ್ಭುತ. ಅವ್ರಿಬ್ರು ಕಾಂಬಿನೇಷನ್ ನಕ್ಕು ನಾವೇ ನಗ್ತಾ ಇರ್ತೀವಿ ಯಾವಾಗಲೂ. ಒಂದು 10 ಸರಿ 20 ಸರಿ ನೋಡಿ ಅವ್ರಿಬ್ರು ಚೆನ್ನಾಗಿ ಮ್ಯಾಜಿಕ್ ಮಾಡ್ಯಾರೆ. ಇಬ್ರು ತುಂಬ ಚೆನ್ನಾಗಿ ಮ್ಯಾಜಿಕ್ ಮಾಡ್ಯಾರೆ. ಆ್ಯಂಡ್ ಅವಳು ಟ್ರೈನ್ ಮಾಡಿ ಚೆನ್ನಾಗಿ, ಒಂದು 3 months ಟ್ರೈನ್ ಮಾಡಿ ಅವಳಿಗೆ ಆ ಪಾತ್ರಕ್ಕೆ ಹಿಂಗೇ ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಅದನ್ನು ಉಳಿಸ್ಕೊಂಡ್ಲು, ಐ ಥಿಂಕ್ ಸೊ. ಅದೇ ನೀವು ಹೇಳ್ದಂಗೆ ಡೆಡ್ ಆಪೋಸಿಟ್. ಯಾ ಯಾಕಂದ್ರೆ ಅಷ್ಟು ಲೌಡ್ ಆಗಿ ಡೈಲಾಗ್ಸ್ ಹೇಳೋದು. ಮನೇಲಿ ಬೇರೆ ಪ್ರಶ್ನೆ, ಅದು ಅಪ್ಪ ಅಮ್ಮ ಹತ್ರ. ಅದು ನನಗೂ ಗೊತ್ತಿರಲಿಲ್ಲ. ಇವಾಗ ಟ್ರೇಲರ್ ನೋಡಿ ಎಲ್ಲರೂ ಯಾರ್ಯಾರು ನೋಡಿದ್ದಾರೆ ಅವ್ರು ರೇಷ್ಮಾ ನೀನಾ, ನನ್ನ ಫ್ರೆಂಡ್ಸ್ ಎಲ್ಲ ರೇಷ್ಮಾ ನೀನಾ ಹೇಳಿದ ಡೈಲಾಗ್ ಅಂತ ಹೇಳ್ತಾ ಇದ್ರು. ನಮ್ಮಮ್ಮ ಒಬ್ಬರೇ ಚೆನ್ನಾಗಿ ಮಾಡಿದ್ಯಾ, ಮನೇಲಿ ಇದ್ದಂಗೆ ಇದೆಯಾ ಅಂತ ಹೇಳಿದ್ರು. ಎತ್ತೋರ್ಗೆ ಗೊತ್ತಾಗದ ಅದು. ಇವರಮ್ಮ ಇವ್ರು ಕಿರ್ಚಾಡ ಇದಕ್ಕೆ ಕತೆ, ಇವರಮ್ಮ ಕ್ಯೂಡಿ ಮೇಡಮ್ ಸಿನಿಮಾದಲ್ಲಿ. ಯಾಕೆ ಲೌಡ್ ಆಗಿರ್ತಾರೆ ಅಂದ್ರೂ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸ್ಟೋರಿ ಇದೆ. ಅಯ್ಯೋ ಅಂತ ಕಿರ್ಚಾಡೋದಕ್ಕೆ ಅವ್ರ ಅಮ್ಮನಿಗೆ ಏನು ಕೇಳ್ಸಲ್ಲ. ಇವ್ರ ಮಧ್ಯದಲ್ಲಿ ಹೀರೋ ಸಿಗಾಕೊಂಡು ಯಾವ ಥರ ಚೆನ್ನಾಗಿ ವರ್ಕ್ ಆಗಿದೆ. ಸೋ ನೈಸ್. ಮಾಸ್ ಏನು ಸೀನ್ಸ್ ಇದೆಯಲ್ಲ, ಅದು ಯು ಆರ್ ಯೂಸ್ ಟು ಇಟ್, ಯು ಆರ್ ಮೆಂಟ್ ಫಾರ್ ಇಟ್. ಆದರೆ ಈ ಸಾಫ್ಟ್ ಆಗಿ ಮಾತಾಡೋದಿದೆಯಲ್ಲ, ಇಲ್ಲ ಮೇಡಮ್, ನೀವು ಇವ್ರ ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಗೊತ್ತಾ? ಒಂಚೂರು ಮಿಸ್ ಹೊಡೆಯಂಗಿಲ್ಲ, ಒಂಚೂರು ಇಂಪ್ರೂವೈಸ್ ಮಾಡಿದ್ರೆ ಇನ್ನೇನೋ ಬೇರೆ ಅರ್ಥ ಬರ್ತದೆ. ಬಟ್ ಕ್ಯಾರೆಕ್ಟರ್ ಬೇರೆ ತರ ಹೇಳೋದು ಬೇರೆ. ಬಾರ ಇಲ್ಲ ಇದ್ರೆ ಏನೋ ನನ್ ಕರೀತಾ ಇದ್ಯಾ, ನಿನ್ನೆ ಕಡ ಅಂದ್ರೆ ಆಯ್ತು ಬರ್ತೀನಿ ಬಿಡಿ, ಯಾಕೆ ಹೆದರ್ಕೋತೀರಾ? ಸೊ ಈ ತರ ಡೈಲಾಗ್ಸ್ ಇಲ್ಲದೆ ಅಂತಲ್ಲ ಏನು. ಒಬ್ಬ ನಿರ್ದೇಶಕನಿಗೆ ಒಂದು ವಿಷಯ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆದಾಗ ವಾಟ್ ಹಿ ಗೋಸ್ ಥ್ರೂ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಯಾವುದೇ ಒಂದು ಸಿನಿಮಾ, ಯಾವುದೇ ಒಂದು ಸೀನು ನಿಮ್ಮ ಕೂಸಾಗಿರುತ್ತೆ. ಆ ಕೂಸಿನ ಬಗ್ಗೆ ಇಷ್ಟು ದೊಡ್ಡ ಮಾತು ಚರ್ಚೆ ಆಗಿ ವಾಪಸ್ ಬಂದು ಕೂತಿದ್ದೀರಾ. ಹೌ ಯು ನೌ, ಹೆಂಗಿದ್ದೀರಿ? ನನಗೆ ಸಾಮಾನ್ಯವಾಗಿ ನಾನು ಯಾವುದೋ ಕಾಂಟ್ರವರ್ಸಿಗೆ ತಲೆ ಕೆಡಿಸ್ಕೊಳ್ಳೋನಲ್ಲ ಮಗನೇ. ಆಮೇಲೆ ನನ್ನಿಂದ ಯಾರಿಗೂ ಹರ್ಟ್ ಆಗಬಾರ್ದು ಅಂತ ಯೋಚನೆ ಮಾಡ್ತೀನಿ ನಾನು. ಸಾಮಾನ್ಯವಾಗಿ ನಾನು ಯಾರಿಗೂ ಕಾಂಟ್ರವರ್ಸಿ ಮಾಡ್ಕೋಬೇಕು ಅಂತಿಲ್ಲ. ನಾನು ಹೇಳಿದ್ದನ್ನ ಅವರು ಬೇರೆ ಅರ್ಥದಲ್ಲಿ ತಿಳ್ಕೊಂಡ್ರು. ಸೊ ಆ ಅರ್ಥ ಅವ್ರಿಗೆ ಎಷ್ಟು ಮಟ್ಟಿಗೆ ಅನ್ವಯಿಸ್ತು, ಎಷ್ಟು ಮಟ್ಟಿಗೆ ಅದು ಬೇರೆ ಅರ್ಥದಲ್ಲಿ ಅವ್ರು ತಿಳ್ಕೊಂಡ್ರು ನನಗೆ ಗೊತ್ತಿಲ್ಲ. ನನ್ನ ಅರ್ಥ ಬೇರೆ. ನಾನು ಈ ವರ್ಡ್ನ ಇಲ್ಲ ಹಾಕಿದ್ರೆ ಸೇಮ್ ಎಲ್ಲ ಒಂದೇ. ನಾನು ಸಾಹಿತಿ ಬರೆಯೋ ಸ್ಟೈಲೇ ಬೇರೆ. ಸೊ ಅದರಲ್ಲಿ ಅವ್ರು ಯಾರ್ಯಾರು ಏನೇನು ಅಂದ್ಕೊಂಡ್ರು, ಯಾರ್ಯಾರು ಏನು ಮಾಡ್ಕೊಂಡ್ರು, ನನ್ನ ತುಂಬ ಪ್ರೀತಿ ಮಾಡೋರು, ತುಂಬ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಪ್ರೀತಿ ಮಾಡೋರಾಗಲಿ, ಫ್ಯಾನ್ಸ್ಗಳಾಗಲಿ, ಆಮೇಲೆ ಪ್ರೇಮ ಅನ್ನೋ ಯಾವ ಕ್ಯಾಟಗರಿ ಇರ್ತದೆ ಅವರೆಲ್ಲ ಎಲ್ಲೋ ಹರ್ಟ್ ಮಾಡ್ಕೊಂಡೋದ್ರೆ ನಾನು ಸಾರಿ ಅಂದೆ. ಆ ಥರದ್ದು ಏನಾರು ಇದ್ದರೆ ನನ್ನಿಂದ ಸಾರಿ. ಬಟ್ ಹಂಗೆ ಅಂದ್ಬಿಟ್ಟು ಬೇರೆ ಯಾರಿಗೂ ನಾನು ಸಮಜಾಯಿಸ್ಕೊಳಕ್ಕೆ ಹೋಗಲಿಲ್ಲ. ಯಾಕೆ ಸಮಜಾಯಿಸ್ಕೊಂಡಿಲ್ಲ ಅಂದರೆ ನಾನು ಏನು ತಪ್ಪೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಸೀದಾ ನೀವು 1970ಗೆ ಹೋಗಿದ್ಯಾಕೆ, ರೆಟ್ರೋ ಸ್ಟೈಲಿಗೆ ಹೋಗಿದ್ದಾಕೆ? ಏನಾದರೂ ಇತ್ತಾ ಇನ್ಸ್ಪಿರೇಷನ್? ಏನಾದರೂ ಇತ್ತಾ? ಏನಾದರೂ ಆಲ್ರೆಡಿ ಮೈಂಡಲ್ಲಿ ಕಥೆ ಓಡ್ತಾ ಇತ್ತಾ ಧ್ರುವ ಸರ್ಜಾ ಅವ್ರನ್ನ ಹಾಕ್ಕೊಂಡು ಮಾಡಬೇಕು ಅಂತ? ಇಲ್ಲ, ಅದು ಬೇಸಿಕಲಿ ಅಂಡರ್ವರ್ಲ್ಡ್ ಸಿನಿಮಾಗಳಿದೆಯಲ್ಲ, ರಿಯಲ್ ಅಂಡರ್ವರ್ಲ್ಡ್ ಸಿನಿಮಾ. ಹೊಸ ನಾನು ಕರಿಯ ಮಾಡಿದ್ದೆ ದರ್ಶನೊಟ್ಟಿಗೆ, ಜೋಗಿ ಮಾಡಿದೆ ಅಣ್ಣನೊಟ್ಟಿಗೆ, ಆ್ಯಂಡ್ ಧ್ರುವನೊಟ್ಟಿಗೆ ಇವಾಗ 1970s. ಅವಾಗೆಲ್ಲ ಅದೊಂದು ಟ್ರೆಂಡ್ ಸ್ಟೈಲು. ಬಟ್ ಇವಾಗ ಬೆಂಗಳೂರು ಯಾರು ನೋಡಿರಲ್ಲ, ಬೆಂಗಳೂರು ಯಾವುದು ವಿಜುವಲ್ ಇದಿರಲ್ಲ, ಅವ್ರಿಗೊಂದು ಹೊಸದು ತೋರಿಸೋದ ಅಂತ. ಆಮೇಲೆ ಎಸ್ ಮೆಮೊರೇಬಲ್ ಅವಾಗ. ಸೊ ಆ ಟೈಮಲ್ಲಿ ಬ್ಯಾಂಗ್ಳೂರು ಹಿಂಗಿತ್ತು, ಇಷ್ಟು ವೈವಿಕರಣ, ಇಷ್ಟು ಅದ್ಭುತವಾಗಿತ್ತು ಅನ್ನೋದೊಂದು ನನ್ನ ಕಲ್ಪನೆ. ಮತ್ತು ಆ ಟೈಮಲ್ಲಿ ನಡೆದ ಘಟನೆ ಕೂಡ ಅದು 1970s 80s ಅಂಡರಲ್ಲಿ ನಡೆದಿದ್ದ ರಿಯಲ್ ಸ್ಟೋರಿ. ಅದನ್ನು ತೆಗೆದು ಅಡಾಪ್ಟ್ ಮಾಡಿ ಧ್ರುವನ್ ಮೇಲೆ ಕಾಳಿದಾಸನ್ನ ಪ್ರಿಪೇರ್ ಮಾಡಿದೆ. ಹೆಸರು ಬಹಳ ಮಜಾ ಇದೆ. ಏನಿದೆ ಇದ್ರ ಹಿನ್ನೆಲೆ ಏನು? ನಾವು ಕಾಳಿದಾಸ ಅಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏಕೈಕ ಕಾಳಿದಾಸ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಈಗಷ್ಟೇ ಅವರ ಹುಟ್ಟುಹಬ್ಬ ಆಚರಿಸಿ ಬಂದಿದ್ದೀವಿ. ಅವ್ರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವ್ರ ನೆನಪು ಯಾವತ್ತೂ ಇದ್ದೇ ಇರುತ್ತೆ. ಕಾಳಿದಾಸ ಅಂದ ತಕ್ಷಣ ನಾವು ಸೀದಾ ಅಲ್ಲಿಗೆ ಹೋಗ್ತೀವಿ. ಈ ಕಾಳಿದಾಸನ ಹೆಸರು ಹೆಂಗ್ ಬಂದಿದ್ದು? ಅಲ್ಲ, ಈ ಶಾರ್ಟ್ ಫಾರ್ಮಲ್ಲಿ ಬೇಸಿಕಲಿ ನಾವು ಶಾರ್ಟ್ ಫಾರ್ಮ್ ಹಿಡಿದು ಕೆಡಿ ಕಾಳಿದಾಸ, ಕೆಡಿ.
ಆ್ಯಂಡ್ ನಿಮಗೆ ನಾವು ಕಾಳಿದಾಸ ಅಂತ ಕನ್ನಡದಲ್ಲಿ ಹೆಂಗೇನಾದರೂ ಇಟ್ಟಿದ್ರೆ ಅದು ದೊಡ್ಡ ಇದಾಗಿ ಅದನ್ನು ಹೇಳ್ಕೊಂಡು ಇದು ಯಾವುದೋ ಇದು ಕಾಳಿದಾಸ ಕೇಡಿ ಅಂದ ತಕ್ಷಣ ಅವ್ರಿಗೊಂದು ಕುತೂಹಲ, ಕೇಡಿ ಅಂದ್ರೇನು, ಕೇಡಿ ಅಂದ್ರೇನು, ಅದಾದ್ಮೇಲೆ ಹೇಳೋದು ಕಾಳಿದಾಸ. ಓ ಕಾಳಿದಾಸನ, ಅದೊಂದು ಆಶ್ಚರ್ಯ. ಅಂದರೆ ಬರವಣಿಗೆ ಮೇಕರ್ಗಳ ಸ್ಟೈಲ್ ಇದೆಯಲ್ಲ, ಒಂದು ಒಪ್ಸೋದು ಆ ರೀತಿ ಅದಷ್ಟೇ. ನಮ್ಗೆ ಹೆಂಗೆ ಹೇಳ್ಬಿಟ್ಟು ಹೋಗಿರ್ತಾರೆ ಅಂದರೆ 10 ಪೇಜ್ ಬರೆದ್ಬಿಟ್ಟಿರ್ತಾರೆ, ಎಲ್ಲ ರೆಡಿ ಮಗ, ಎಲ್ಲ ರೆಡಿ, ಏಯ್ ನಮ್ಮ ಮೈದಾ ಮಾಡ್ತಾನೆ, ಒಂದೇ ಶಾಟು ಮಗ, ನನ್ನ ಮಾತು ಉಳಿಸು, ನನ್ನ ಮರ್ಯಾದೆ ಉಳಿಸು, ಏಯ್ ರೆಡಿ ಅಣ್ಣ, ಏಯ್ ಅವನ ಫೋಕಸ್ ಫುಲ್ ರೆಡಿ ಅಣ್ಣ ಅಂದರೆ ನಾವು ಏನಾಯ್ತು, ಯಾಕೆ ಹಿಂಗಾಯ್ತು, ಎಲ್ಲಿಗೆ ಬಂದಿದ್ದೀನಿ ನಾನು, ಏನು ನಡೀತಾ ಇದೆ, ಇಲ್ಲ ಅಣ್ಣ ಒಂದು 10 ನಿಮಿಷ ಕೊಡೋಣ ಅಂದರೆ 10 ನಿಮಿಷನ 5 ನಿಮಿಷ ಮುಗಿಸ್ತೀಯ ನೀನು, ರೆಡಿ ಮಗನೇ, ರೆಡಿ ಮಗನೇ, ರೆಡಿ ಮಗನೇ. ನಾವು ಡೈಲಾಗ್ ರೈಟರ್ ಹತ್ರ ಯಾವ 1 ವಾರದ ಮುಂಚೆ ಕೊಡು ಅಂದಲ್ಲಯ್ಯ, ಬರ್ದಿದ್ದು ಈಗ ಅಪ್ಪಾಜಿ ಆಮೇಲೆ ಇವಾಗ ಯಾವ್ದನ್ನ ಪ್ರಾಪರ್ಟೀಸ್ ಇದ್ದರೆ ಆ ಪ್ರಾಪರ್ಟೀಸ್ನ ಇಟ್ಕೊತಾನೆ ಅಂದರೆ ಅದ್ರ ಮೇಲೂ ಒಂದು ಡೈಲಾಗ್ ಅದನ್ನು ಬ್ಲೆಂಡ್ ಮಾಡ್ಕೊತಾರೆ ಕ್ಯಾರೆಕ್ಟರ್ಗೆ. ಸೊ ಆ ಪವರ್ ಇರೋದು ಪ್ರೇಮ್ ಸರ್ಗೆ. ಇವಾಗ ಇದೊಂದು ಚೇರಲ್ಲಿ ಕೂತಿದ್ದೀನಿ ಅಂದರೆ ಏನು ಅನ್ಕೊಂಬಿಟ್ಟಿದ್ಯಾ ಅಂತ ಹೇಳೋ ಡೈಲಾಗ್ ಇದ್ದರೆ ಏನು ಅನ್ಕೊಂಬಿಟ್ಟಿದ್ಯಾ ಅಂದ್ಬಿಟ್ಟು ಇದನ್ನ ಇಟ್ಕೊಂಡು ಹೊಡೆಯೋದು, ಏನೋ ಈ ಪ್ರಾಪರ್ಟೀಸ್ನು ಯೂಸ್ ಮಾಡಿ ಅದ್ರ ಮೇಲೆ ಡೈಲಾಗ್ಸ್ ಬರೆಯೋದು ಡೈರೆಕ್ಟ್ರ್. ಇವಾಗ ನೋಡಿ ಮಚ್ಚು ಸಿಕ್ಕಿತ ಮೊದಲನೇಕಿತ ಮಚ್ಚು ಹಿಡ್ದೇವನೇ ಈ ಪ್ರಾಪರ್ಟಿ ಮೇಲೆ, ಆಮೇಲೆ ಕತೆಗೆ ಬರೋದು. ಸೊ ಆ ಹೋಲ್ಡು, ಆ ಟ್ಯಾಲೆಂಟ್, ಆ ಗ್ರಿಪ್ಪು ಡೈರೆಕ್ಟರ್. ಧ್ರುವ ಅವರ USP ಏನು, ಅಂದರೆ ಅವರ ಮೇನ್ ಸ್ಟ್ರೆಂತ್ ಏನು ನಿಮಗೆ ಅನ್ಸಿದ ಪ್ರಕಾರ ಒಬ್ಬ ನಿರ್ದೇಶಕರಾಗಿ? ಅವನು ಸ್ಟ್ರೆಂತೆ ಆ್ಯಕ್ಚುಲಿ ಅವನು ನಿರ್ದೇಶಕರಿಗೆ ಏನು ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಮೈಂಡಲ್ಲಿ ಇಟ್ಕೊಂತಾನೆ. ಏನು ಬೇಕು, ನನ್ನಿಂದ ಇವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆಮೇಲೆ ನೋಡ್ತಾನೆ ಬಂದು ಸಟ್ಟಲ್ಲಿ. ಅವನು ಎಲ್ಲ ಆದಮೇಲೆ ಸುಮ್ಮನೆ ಎಲ್ಲ ಆದಮೇಲೂ ನೋಡಲ್ಲ, ಅವನು ಏನು ಮಾಡ್ತಾನೆ, ಕಳ್ಳ ಹಿಂದೆ ನಿಂತಿರ್ತಾನೆ ಎಲ್ಲೋ ಗ್ಯಾಂಗ್ ಹುಡುಗರ ಜೊತೆ, ಸುಮ್ಮನೆ ಇಲ್ಲಿ ಕ್ಯಾಮ್ರಾ ಇಟ್ಟಿರ್ತೀನಿ ಅನ್ಕೊಳ್ಳಿ, ಅಲ್ಲೆಲ್ಲೋ ಮಾನಿಟರ್ ಇರ್ತೀನಿ ಅನ್ಕೊಳ್ಳಿ, ಅದರಿಂದ ದೂರ ನಿಂತಿರ್ತಾನೆ ಹುಡುಗರ ಜೊತೆ, ಅಲ್ಲಿ ತರಲಾಟೆ ಮಾಡ್ಕೊಂಡು ನಿಂತವನೇ ಅಂತ ಅನ್ಕೊಂತೀರ ಅಷ್ಟೇ ನಾವು. ಇಲ್ಲ, ಹಿಂಗೆ ನೋಡ್ತಾ ಇರ್ತಾನೆ, ಇವನೇನೇನು ಮಾಡ್ತಾ ಅವನೇ, ಎಲ್ಲಿಂದ ಬರ್ತಾನೆ, ಓಹೋಹೋ ಹಿಂಗೆ ಬರ್ತಾನೆ, ಹಂಗೆ ಬರ್ತಾನೆ, ಇಲ್ಲಿ ಮಾತಾಡ್ತಾನೆ, ಅಲ್ಲಿ ಸ್ಟಾಪ್ ಮಾಡ್ತೀನಿ, ಇವೆಲ್ಲ ಮಾತಾಡಾದ್ಮೇಲೆ ನಾನು ರೆಡಿ ಕಣೋ ಅನ್ನೋಷ್ಟೊತ್ತು ಕಾಲೇ ಅಣ್ಣ ನಾವು ಒಂದ್ಸರಿ ಮಾಡ್ತೀನಿ ನೋಡು ಅಂತಾನೆ. ನಾನು ಹೇಳಿರೋದೇ ಇಲ್ಲ, ಅವನು ಅಲ್ಲಿಂದ ಅಬ್ಸರ್ವ್ ಮಾಡಿರ್ತಾನೆ, ಎಲ್ಲಿಂದ ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ಬಿಟ್ಟಿರ್ತಾನೆ ಎಲ್ಲನೂ. ಅಣ್ಣ ನಾನೊಂದ್ಸರಿ ಮಾಡ್ತೀನಿ ನೋಡೋಣ ಒಂದು ಮಾನಿಟರ್ ನೋಡೋಣ, ನೀನು ಬಾಣ ನೀನು ಅಂತಾನೆ. ಅಲ್ಲಿ ಗಾಬರಿ ಆಗೋಯ್ತೆ, ಬಾಣ ನೀನು. ನಮ್ಮ ಕಷ್ಟ ಕೇಳಿ ಮೇಡಮ್, ಅಲ್ಲೇ ನಡೀತಾ ಇರುತ್ತೆ, ನಮ್ಮ ಬಾಯ್ಸ್ಗೆ ಹೇಳಿರ್ತೀರಿ ನೋಡೋ ಡೈಲಾಗ್ ರೈಟ್ರಲ್ಲಿ ಅಲ್ಲಿ ಫಸ್ಟು ಪ್ಯಾಕ್ ಮಾಡೋನ್ನ ಅಂದರೆ ನಮ್ಮ ಹುಡುಗರಿಗೆ ಫಸ್ಟು ಕರ್ಕೊಬಾವಲ್ಲ, ಕೊರಿಯೋಗ್ರಾಫರ್ ಇಲ್ಲಿ ಅಲ್ಲಿ ಅವ್ರನ್ನೂ ಕರ್ಕೊಬಾ. ಯಾಕೆಂದರೆ ನಮ್ಮ ಅಣ್ಣ ಹಿಂಗೆ ಅಂದ್ರೆ ಈಗ ನೋಡ್ತಾ ಇರ್ತಾರೆ ಎಲ್ಲ ಅವ್ನು ಕೊರಿಯೋಗ್ರಾಫರು ಮಗ ಅದ್ರ ಮೇಲೆ ಮಾಡ್ಬಿಡೋ, ಮಗ ಇದ್ರ ಮೇಲೆ ಮಾಡ್ಬಿಡೋ, ಅವ್ನು ಸಿಕ್ಕಿದ್ರೆ ತಾನೆ ಅದ್ರ ಮೇಲೆ ಇದ್ರ ಮೇಲೆಲ್ಲ ಮಾಡೋದು. ನೀನು ಬಾಗುರು, ನೀನು ಫಸ್ಟ್ ನೀನು ಏನು ಮಾಡಬೇಕು ನನಗೆ ಹೇಳು, ನಾನೇ ಎಲ್ಲ ಮಾಡೋದು. ಇವರು ಎಲ್ಲರ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಮಾಡಬಿಟ್ಟು ಇದೋಕೆ ಮಗನೇ ಇದು ಮಾಡ್ಬಿಡ, 5 ನಿಮಿಷಕ್ಕೆ ಶಾರ್ಟ್ ಅಂದ್ಬಿಡ್ತಾರೆ. ನಾವೇ ಅಲ್ಲೇನು ಮಾಡ್ತೀವಿ, ಫಸ್ಟು ಪೇಪರ್ ಇಲ್ಲಿ ಲೀಕ್ ಮಾಡು, ಅಲ್ಲಿ ಏನು ಮಾಡ್ತೀಯ ಫಸ್ಟ್ ಇಲ್ಲಿ ತೋರಿಸು, ಅಲ್ಲಿ ತೋರ್ಸೋದು ಗುರು ಇದು ನನಗೆ ಬರೋಲ್ಲ, ಇದು ಯಾವುದೇ ನೀನು ಮರ್ತೋಗ್ಬಿಡು, ನೀನು ಅಲ್ಲೇ ತೋರಿಸ್ಬೇಡ ನೀನು ಅಂತ. ಅವರು ಉಲ್ಟಾ ಮೇಡಮ್, ನಾನು ಇಲ್ಲಿ ನಿಂತ್ಕೊಂಡು ನೋಡಿರಲ್ಲ, ಅವರೆಲ್ಲೆಲ್ಲೋ ನಿಂತ್ಕೊಂಡು ನೋಡಿರ್ತಾರೆ, ಇಲ್ಲಿ ಫಿಕ್ಸಿಂಗ್ ಮಾಡ್ತಾ ಇದೆಯಾ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ಮಾಸ್ಟರ್ ಅಸಿಸ್ಟೆಂಟ್ನ ಕರ್ಸ್ಕೊಂಡ್ಬಿಟ್ಟಿರ್ತಾರೆ. ಮಾಸ್ಟರ್ ಏನೇನು ಪ್ರಾಕ್ಟೀಸ್ ಮಾಡಿದ್ರು ತೋರ್ಸೋ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ನನಗೆ ಮಾತ್ರ ಸರ್ಪ್ರೈಸ್ ಅಲ್ಲ, ಮಾಸ್ಟರ್ಗೂ ಸರ್ಪ್ರೈಸ್, ಸ್ಟೆಪ್ ಚೇಂಜ್ ಆಗೋಯ್ತಾ ಅಂತ. ನಾನು ಮಾಸ್ಟರ್ ಮುಖ ನೋಡ್ರಿ, ಸರ್ ನಾನು ಹೇಳಿಲ್ವಾ ಅಂತ ಅವರು ಅವ್ರನ್ನ. ಮೇಡಮ್ ಸತ್ಯವಾಗ್ಲೂ ಜಾನಿ ಮಾಸ್ಟರ್ ಇದ್ದಾರೆ ಮೇಡಮ್. ನಾನು ಎಷ್ಟು ಅಂದರೆ ಈ ನನಗೂ ಮಕ್ಕಳಾಗಿದೆ ಮೇಡಮ್, ಅವ್ರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಮೇಡಮ್. ಜಾನಿ ಮಾಸ್ಟರ್ ನೋಡ್ಕೊಂಡಿದ್ದೀನಿ ನಾನು. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಹತ್ರನೇ ಹೋಗ್ಬಿಡಿ, ನಿಮ್ಗೆಲ್ಲ ಪ್ರಾಬ್ಲಮ್ ಮಾಸ್ಟರ್ ನೋಡಿ, ಲ್ಯಾಂಗ್ವೇಜ್ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ, ನಿಮಗೆ ಇಂಗ್ಲೀಷ್ ಬರಲ್ಲ ಅವ್ರಿಗೂ ಅರ್ಥ ಆಗಲ್ಲ, ನೀವು ಹೋಗ್ಲೇಬೇಡಿ ಮಾಸ್ಟರ್ ಅಂತ ಬಂದ್ಬಿಟ್ರು. ನಾವು ಫುಲ್ ರಿಹರ್ಸಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ ತುಂಬಾ, ಅದರಲ್ಲೂ ವೇರಿಯೇಷನ್ಸ್ 4-5 ವೇರಿಯೇಷನ್ಸ್ ರಿಹರ್ಸಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ ಒಂದೊಂದು ವಾರ. ಅದಾದ್ಮೇಲೆ ಇವ್ರು ಪ್ರಾಕ್ಟೀಸ್ ಮಾಡೋದು ನಾನು ಹೋಗ್ತೀನಿ, ನಾನು ಯಾಕೆ ಸರ್ ಅವರು ಬನ್ನಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಏನಿದ್ರು ಸ್ಪಾಟ್ ಅಲ್ಲೇ ಮೇಡಮ್ ನಮ್ಗೆ ಗೊತ್ತಲ್ಲ ಚೇಂಜ್ ಆಗೋಗಿದೆ ಅಂತ. ಫುಲ್ 1 ವಾರ ಪ್ರಾಕ್ಟೀಸ್ ಮಾಡಿರ್ತೀವಿ. ಅದಾದ್ಮೇಲೆ ಶೂಟ್ ನಾಳೆ ಅಂದರೆ ಇವತ್ತು ನಾವು ಫುಲ್ ಆನ್ ಸೆಟ್ ಪ್ರಾಕ್ಟೀಸ್ ಮಾಡಿರ್ತೀವಿ ಬೆಳಗಿಂದ, ಅದು ಆ ಬಿಸಿಲಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡಿರ್ತೀವಿ. ಓಕೆ ಎಲ್ಲ ಆಯಿತು, ನೆಕ್ಸ್ಟ್ ಡೇ ನಾನು ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ತಿರ್ಗಾ ಶಾರ್ಟ್ ಮುಂಚೆ
ಮಾಡಿದ್ರಾ ನೆಕ್ಸ್ಟ್ ಚೇಂಜು ಹೊಸ ಸ್ಟೆಪ್ ಇವಾಗ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಾರೆ. ಬಟ್ ಔಟ್ಪುಟ್ ನೋಡಿದಾಗ ನಾನು ಮಾಡ್ತಾನೆ ಮಗ ಇಲ್ಲಿ ಕೂತ್ಕೊಂಡು. ಇಲ್ಲ ಬಟ್ ಔಟ್ಪುಟ್ ನೋಡಿದಾಗ ನಾವು ಫಸ್ಟ್ ಹೋಗಿ ಥ್ಯಾಂಕ್ಸ್ ಹೇಳಿದ್ದೆ ಡೈರೆಕ್ಟರ್ಗೆ. ರೇಷ್ಮಾ, ಸಾಮಾನ್ಯವಾಗಿ ಇವಾಗ ಯಾರ್ದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಾಗ ಅದ್ರದ್ದು ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಅಫ್ಕೋರ್ಸ್ ಪ್ರೆಷರ್ ಇದ್ದೇ ಇರುತ್ತೆ, ಯಾಕಂದರೆ ಅಷ್ಟೊಂದೆಲ್ಲ ಇನ್ಸ್ಪಿರೇಷನ್ಸ್ ಆಗಿ ತೊಗೊಳ್ಬೇಕಾದ್ರೆ ಮಂಜುಳಾ ಮ್ಯಾಮ್ ಆಗಿರಲಿ, ರಕ್ಷಿತಾ ಮ್ಯಾಮ್ ಆಗಿರಲಿ, ಮಾಲಾಶ್ರೀ ಮ್ಯಾಮ್ ಆಗಿರಲಿ, ಅವರೆಲ್ಲ ಆ ಥರ ಪಾತ್ರಗಳು ತುಂಬ ಮಾಡಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರು ಹೇಳೋ ಡೈಲಾಗ್ಸ್, ಆ ಸ್ಲ್ಯಾಂಗಲ್ಲಿ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನಮ್ಗೆ ಇವಾಗಲೂ ಎಂಜಾಯ್ ಮಾಡ್ತೀವಿ ಆ ಥರ ಪಾತ್ರ ನೋಡಬೇಕಾದ್ರೆ. ಸೊ ಆ ಥರ ಒಂದು ಪಾತ್ರ ನಾನು ನಿಭಾಯಿಸಬೇಕು ಇವಾಗ ಅಂತ ಬಂದಾಗ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಪ್ರೇಮ್ ಸರ್ ಮಚ್ಚಲಕ್ಷ್ಮಿನ ಆಲ್ರೆಡಿ ವಿಷನೈಸ್ ಮಾಡಿದ್ದಾರೆ ಹೇಗಿರಬೇಕು, ಎಕ್ಸಾಕ್ಟ್ಲಿ ನಂಗೆ ಏನು ಬೇಕು ಅಂತ. ಸೊ ಅದಕ್ಕೆ ನಾನು ರೀಚ್ ಆಗಬೇಕು, ಅದನ್ನ ಜೀವ ತುಂಬಿಸ್ಬೇಕು ಮಚ್ಚಲಕ್ಷ್ಮಿಗೆ ಅಂದಾಗ ಟೇಕ್ಸ್ ಎ ಲಾಡ್ ಆಫ್ ಹೋಮ್ವರ್ಕ್ ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಆಲ್ಸೋ ಗೊತ್ತು, ಯಾಕಂದರೆ ಏಕಲವ್ಯಲ್ಲಿ ಕೆಲಸ ಮಾಡಿದ್ದೀನಿ, ಪ್ರೇಮ್ ಸರ್ ಯಾವ ಆರ್ಟಿಸ್ಟ್ ಹತ್ರ ಹೇಗೆ ಕೆಲಸ ತೊಗೋಬೇಕು, ಎಷ್ಟು ತೊಗೋಬೇಕು ಅಂತ ತುಂಬ ಪ್ರಿಸೈಸ್ಡಾಗಿ ಈಸ್ ಅಮೇಝಿಂಗ್ ಇನ್ ದ್ಯಾಟ್. ದೊಡ್ಡ ದೊಡ್ಡ ನಟರನ್ನ ಒಂದು ವೇದಿಕೆಗೆ ತಗೊಂಬಂದ್ಬಿಡ್ತಾರೆ ಆ್ಯಂಡ್ ಅದನ್ನು ಅದ್ಭುತವಾಗಿ ಬ್ಯಾಲೆನ್ಸು ಮಾಡ್ತೀರಿ. ನಾವು KD ಸಿನಿಮಾದಲ್ಲಿ ಯಾರಿದ್ದಾರೆ ಅಂತ ಲೆಕ್ಕ ಹಾಕ್ತಾ ಹೋದಾಗ ಹೌ ಹಿ ಬ್ಯಾಲೆನ್ಸಸ್, ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಇವ್ರನ್ನ ಅಂತ ಅನ್ಸ್ಬಿಡುತ್ತೆ. ನಥಿಂಗ್ ಆ ಥರ ಏನಿಲ್ಲ. ಪಾತ್ರಗಳಿಗೋಸ್ಕರ ನಾನು ಇದು ಮಾಡಿದೆ. ಒಂದು KVN ಅವರು ನಾನು ಸ್ಟಾರ್ಟಿಂಗ್ ಹೇಳಿದಾಗ ಇವ್ರು ನಾಕಣ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತಂದಾಗ ಓಕೆ ಮಾಡಿ ಪ್ರೇಮ್ ಅವರೇ, ನೋಡಿ ಮಾಡ್ತಾರಾ ಕೇಳಿ ನೋಡಿ, ನಿಮ್ಗೆ ಇಫ್ ಯು ಓಕೆ ಐ ಆಮ್ ಡೂಯಿಂಗ್, ನಾನು ಎಸ್ ಎ ಪ್ರೊಡಕ್ಷನ್ ನಿಮ್ಗೆ ಓಕೆ ಅಂತಂದಾಗ ನಾನು ಮಾತಾಡ್ತೀನಿ ನನಗೆ ಓಕೆ ನೀವು ಮಾತಾಡಿ ಪ್ರೇಮ್ ಅವರೇ ಅಂದಾಗ ನಾನು ಹೋಗಿ ಒಂದೇ ಮಾತು ಕೇಳೋದು ಯಾರಿಗೇ ಆಗಲಿ, ಹೋಗ್ಬಿಟ್ಟು ಸರ್ ಈ ಥರದ್ದು ಒಂದು ಇದಿದೆ ಮಾಡ್ತೀರಾ, ಎರಡನೇ ಮಾತೇ ಆಡಲಿಲ್ಲ ಯಾರೂ ಅಷ್ಟೇ. ಬಂದು ಯಾವಾಗ ಡೇಟ್ ಹೇಳಪ್ಪ ಅನ್ನೋರು, ರವಿ ಸರ್ ಆಗಲಿ, ರಮೇಶ್ ಸರ್ ಆಗಲಿ, ಆ್ಯಂಡ್ ದೆನ್ ಸಂಜು ಬಾಬಾ ಆಗಲಿ, ಆ್ಯಂಡ್ ಶಿಲ್ಪಾ ಶೆಟ್ಟಿ ಅವರಾಗಲಿ, ಆ್ಯಂಡ್ ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರಾಗಲಿ, ಸೊ ಯಾರೇ ಆಗಲಿ, ಸೊ ಏನೋ ನನ್ನ ಮೇಲೆ ಇರೋ ಪ್ರೀತಿನ ವಿಶ್ವಾಸನ, ಸೊ ಧ್ರುವನು ಇದ್ದಾನೆ ಸಿನಿಮಾದಲ್ಲಿ, ಸೊ ಸುದೀಪ್ ಸರ್ ಅವನು ಕಂಡ್ರೆ ತುಂಬ ಇಟ್ಸ್ ಲೈಕ್ ತುಂಬ ಆತ್ಮೀಯ, ತುಂಬ ಅಣ್ಣ ತಮ್ಮ ಇದ್ದಂಗೆ. ಸೊ ಅವರು ತುಂಬ ಪ್ರೀತಿ ಮಾಡ್ತಾರೆ ಅವನನ್ನು. ಸೊ ಒಟ್ಟಾರೆ ಏನಾಗುತ್ತೆ, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಾದ್ರೆ ಏನೋ ಹೇಳ್ತೀವಿ ಎಲ್ಲರೂ ಬಂದು ಸೇರ್ತಾರೆ ಅಂತ, ಎಲ್ಲರೂ ಬಂದು ನಮಗೆ KDಗೆ ಇನ್ವಾಲ್ವ್ ಆಗಿದ್ದಾರೆ. ಧ್ರುವ, ಶಿಲ್ಪಾ ಶೆಟ್ಟಿ ನಮ್ಮ ಕನ್ನಡದ ಕುವರಿ, ನಮ್ಮ ಕರಾವಳಿ ಬೆಡಗಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಸಂಜಯ್ ದತ್ ಅವ್ರ ಬಗ್ಗೆ? ಗುಡ್. ಸಂಜು ಬಾಬಾ ಅಂದರೆ ನಾವು ಸಿನಿಮಾ ಬಗ್ಗೆ ಆಫ್ ಸ್ಕ್ರೀನಲ್ಲಿ ಸಂಜು ಬಾಬಾ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಅವರ ಜೈಲ್ ಎಪಿಸೋಡ್ಸು, ಅವರ ನಮ್ಮ ಏಜಲ್ಲಿ ಅವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ರು, ಸೊ ಅದನ್ನೆಲ್ಲ ಮಾತಾಡ್ತೀವಿ. ಬಟ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ಬಗ್ಗೆ ಇನ್ನೆಂತ ಇವ್ರು ಜಾಸ್ತಿ ಮಾತಾಡ್ತಾ ಇರ್ತಾರೆ, ನಾವು ಇನ್ನೇನು ಯೋಗ ಮಾಡಲ್ಲ ಇರ್ತಾರೆ ಸುಮ್ಮನೆ. KD ಏನಾಗಿ ಬರ್ತಿದ್ದಾನೆ, KD ಏನನ್ನ ತರ್ತಿದ್ದಾನೆ? KD ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಒಂದು ಮೆಸೇಜ್ ತರ್ತಾ ಇದ್ದಾನೆ. ಇವಾಗ ತುಂಬ ಕುಟುಂಬಗಳೇ ಇಲ್ಲ ಮೇಡಮ್, ಮತ್ತು ಅಣ್ಣ ತಮ್ಮದಿರ ವ್ಯಾಲ್ಯೂಸ್ ಹೇಳಿದ್ದಾರೆ, ತಂದೆ ತಾಯಿ ವ್ಯಾಲ್ಯೂಸ್, ಅಕ್ಕ ತಂಗಿರ ವ್ಯಾಲ್ಯೂಸ್. ಒಬ್ಬ ಮನುಷ್ಯ ಅವ್ರ ಫ್ಯಾಮಿಲಿಗೆ ಎಷ್ಟು ಸೆಕ್ಯೂರಾಗಿ ನಿಂತ್ಕೊತಾನೆ, ಐ ಆಮ್ ದೇರ್ ಡೋಂಟ್ ವರಿ ಅಂತ ಹೆಂಗೆ ನಿಂತ್ಕೊತಾನೆ, ವೆನ್ ಹೀಸ್ ಹೆಲ್ಪ್ಲೆಸ್ ಅವಾಗ್ಲೂ ನಮ್ಮವ್ರಿಗೋಸ್ಕರ ಹೆಂಗೆ ನಿಲ್ತಾನೆ ಅನ್ನೋದು ಆ ಟೆಂಪೋ ಸಕ್ಕದಾಗಿ ಬಿಲ್ಡ್ ಮಾಡಿದ್ದಾರೆ ಮೇಡಮ್. ಡೈರೆಕ್ಟರ್ ರವಿಚಂದ್ರನ್ ಅವರು ಅವರು ಸಿನಿಮಾದಲ್ಲಿ ಇರಬೇಕು ಅಂದರೆ ಎಲ್ಲ ಡೈರೆಕ್ಟ್ರು ಒಂದ್ಸೂರು ಎಕ್ಸ್ಟ್ರಾ ಓಕೆ ನಾನು ರೆಡಿ ಇದ್ದೀನಿ ಅನ್ಕೋಬೇಕು. ನನಗೆ ರವಿ ಸರ್ ಬಂದ್ಬಿಟ್ಟು ಫಸ್ಟ್ ಕೇಳಿದ ತಕ್ಷಣ ಎಷ್ಟು ದಿವಸ ಬೇಕು, ನೀ ಯಾವಾಗ ಬರಬೇಕು, ಎರಡೇ ಡೈಲಾಗ್ ಕೇಳಿದ್ದು ನನಗೆ. ನಾನು ಎಲ್ಲಿ ಬರಬೇಕು, ಯಾವಾಗ ಬರ್ಬೇಕು ಅಂತ ಹೇಳೋ ಹೋಗ ಅಂದರು. ಕತೆ ಕೇಳಲಿಲ್ಲ, ಏನು ಕೇಳಲಿಲ್ಲ. ಅಂಡ್ ಅದಾದಮೇಲೆ ಅವ್ರಿಗೆ ಕಾಸ್ಟ್ಯೂಮ್ ಹಾಕಿ ಅವ್ರು ಹೇರ್ ಸ್ಟೈಲ್ ಮಾಡೋಕೆ ಸುಮಾರು ಒಂದು 10 ದಿವಸ 12 ದಿವಸ ತಗೊಂಡೆ. ಚೇಂಜ್ ಮಾಡಿ ಅದಕ್ಕೊಂದಷ್ಟು ಬೈದರು ನನಗೆ. ನೀ ನನ್ನ ಮಗನೇ ಹೀರೋಯಿನ್ಗೆ ಚೇಂಜ್ ಮಾಡ್ತೀನಿ, ನಾನೆಲ್ಲ ತೊಗೊಂಡೋಗ್ಬಿಟ್ಟು ಹೀರೋಯಿನ್ಗೆ ಚೇಂಜ್ ಮಾಡಿಸುವೆ, ನೀ ನನ್ನ ಮಗ ಬಂದು ನನಗೆ ಚೇಂಜ್ ಮಾಡಿಸ್ತಾ ಇರ್ತೀವಿ 24 ಗಂಟೆ, ಇನ್ನೂ ಎಷ್ಟು ದಿವಸ ನೋಡ್ತೀವೋ ನನ್ನ ಕಾಸ್ಟ್ಯೂಮ್ ಹಾಕೊಂಡು ತೆಗ್ಸಿ ತೆಗ್ಸಿಲ್ಲ ನೀನು ಏನೋ ನನ್ನ ಮಗ, ನೀನು ಆಗಪ್ಪ ನಿನ್ನ ಪಿಕ್ಚರ್ ಒಪ್ಕೊಂಡು ನನಗೆ ಏನೋರು. ಬಟ್ ಹೋಲ್ ಸಿನಿಮಾ ಇಟ್ಸ್ ಲೈಕ್ ಎ ಟ್ರೈಲರ್. ವಿಜುವಲ್ ಟ್ರೀಟ್ ಹಬ್ಬ ಇರುತ್ತೆ, ತುಂಬ ಹಬ್ಬ ಇರುತ್ತೆ. 2.5 ನಿಮಿಷ ಏನು ಟ್ರೈಲರ್ ಬಿಟ್ಟಿದ್ದೀವಿ, ಸಿನಿಮಾ 2.5 ಗಂಟೆ ಟ್ರೈಲರ್ ಇದ್ದಂಗೆ ಇರುತ್ತೆ ನಿಮಗೆ. ನಿಮ್ಮ ಅಸಂಖ್ಯಾತ ಅಭಿಮಾನಿಗಳಿಗೆ ಬಹಳ ವರ್ಷಗಳ ನಂತರ ಬರ್ತಾ ಇದ್ದೀರಾ, ನಾವು ಕಾದ್ವಿ, ಎಲ್ಲರೂ ಕಾದ್ವಿ, ಅಂತೂ ಇಂತೂ 30ನೇ ತಾರೀಕು KD ಆಗಿ ಬರ್ತಾ ಇದ್ದೀರಾ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಬರೀ ನಮ್ಮ ಅಭಿಮಾನಿಗಳಿಗಲ್ಲದೆ ಎಲ್ಲ ಕನ್ನಡ ಕಲಾ ಅಭಿಮಾನಿಗಳಿಗೂ ಒಂದೇ ರಿಕ್ವೆಸ್ಟ್, ದಯವಿಟ್ಟು ಇದೇ ಏಪ್ರಿಲ್ 30ನೇ ತಾರೀಕು
ಕುಟುಂಬದ ಸಮೇತ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಚಿತ್ರ ಇದು. ಎಲ್ಲೂ ವಲ್ಗಾರಿಟೀಸ್ ಇಲ್ಲ. ಅಫ್ಕೋರ್ಸ್ ಒಂದು ಸ್ವಲ್ಪ ವೈಲೆನ್ಸ್ ಉಂಟು. ಎಲ್ಲೂ ಹಿರಿಕರೇ ಆಗಲಿ ಯಾರೇ ಆಗಲಿ ಮುಜುಗರ ಪಡುವಂಥ ಯಾವ ಸೀನೂ ಇಲ್ಲ. ಆಮೇಲೆ ಎರಡೆರಡು ಸರಿ ಸೆನ್ಸಾರ್ ಆಗೋಗಿದೆ. ಸೊ ಇವಾಗ ಭಯ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. 30th ಏಪ್ರಿಲ್ಗೆ ನಮ್ಮ ಸಿನಿಮಾನ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಿಮ್ಮ 2 hours ಏನು ಕೊಡ್ತೀರಾ ನಮಗೆ, ಇಟ್ ವಿಲ್ ಬಿ ವರ್ತ್ ಇಟ್. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ಕೇಡಿನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಪ್ರೇಮ್ ಅವರೇ, ನಿಮ್ಮ ಕನಸಿನ ಕೂಸು ಬರ್ತಾ ಇದೆ. ನಾನು ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಹೇಳಕ್ಕೆ ಏನೂ ಇಲ್ಲ, ಬಂದು ಪಿಕ್ಚರ್ ನೋಡಿ ಸಿನಿಮಾ ನೋಡಿ. ನನಗೆ ನನ್ನ ಸಿನಿಮಾನ ನಮ್ಮ ಸಿನಿಮಾನ ನಾವೇ ವೈಭೀಕರಣ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಫನ್. ಅಂದರೆ ಇಂಟರ್ವ್ಯೂಗಿಂತ ಹೆಚ್ಚಾಗಿ ನಗು ತುಂಬಿತ್ತು. ಆ ನಗುವಿನ ಹಿಂದಿನ ಶ್ರಮ ಎಲ್ಲರಿಗೂ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮಿಸ್ ಮಾಡದೆ ಬೆಳ್ಳಿ ತೆರೆ ಮೇಲೆ KD ಏಪ್ರಿಲ್ 30ನೇ ತಾರೀಕು ಬರ್ತಾ ಇದ್ದಾನೆ. ಮಿಸ್ ಮಾಡದೆ ಭೇಟಿಯಾಗಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.